ನಮ್ಮ ಶನಿವಾರ ಮತ್ತು ರವಿವಾರ ಎರಡೂ ಕೂಡ ನಮ್ಮ ಕಡೆ ಆರೆಂಜ್ ಅಲರ್ಟ್ ಇದ್ದರೆ ಮಹಾರಾಷ್ಟ್ರದಲ್ಲಿ ರೆಡ್ ಅಲರ್ಟ್ ಇದೆ. ಈಗಾಗಲೇ ನಾನು ಹೇಳ್ದಂಗೆ 3.55 ಲ್ಯಾಕ್ ಕ್ಯೂಸೆಕ್ಸ್ ಬಿಡ್ತಾ ಇದ್ದಾರೆ. ಇನ್ನು ಅದಕ್ಕಿಂತ ಹೆಚ್ಚಾಗುತ್ತೆ ಸಹಜ. ನನ್ನ ಪ್ರಕಾರ ಏನಿದೆ ಅಂದರೆ ಸ್ವಲ್ಪ ನಮ್ಮ ಇಂಜಿನಿಯರ್ಸ್ ಅವರೆಲ್ಲ ಹೇಳೋದು 2019 ಹತ್ತಿರ ಹೋಗ್ಬೋದು ಅಂತ. ನಾನು ಹೇಳ್ದಂಗೆ ಆವಾಗ ಸ್ಟ್ಯಾಗರ್ಡ್ ಇತ್ತು, ಈಗ ಏಕಾಏಕಿ 5 ದಿನದಲ್ಲೇ ಹೀಗಾಗಿದೆ. ಸೊ ಅದನ್ನು ನಾವು ಕ್ಲೋಸ್ ವಾಚನ್ನು ನಾವು ಮಾಡ್ತಾಯಿದ್ದೀವಿ. ಈಗಾಗಲೇ SDRF ಟೀಮ್ಗಳನ್ನು ನಾವು ಪ್ಲೇಸ್ ಮಾಡಿದ್ದೀವಿ. NDRFದು ಅರ್ಧ ಬಟಾಲಿಯನ್ ಕೂಡ ನಾವು ಈಗಾಗಲೇ ಆಗ್ರಹ ಮಾಡಿಸಿ ಇಲ್ಲೂ ಕೂಡ ಸ್ಟೇಷನ್ ಮಾಡಿಸಿದ್ದೀವಿ. ಮತ್ತು ಅವರಿಗೆ ಬೇಕಾಗಿರುವಂಥ ಎಲ್ಲ ಸಂಪನ್ಮೂಲಗಳನ್ನು ನಾವು ಒದಗಿಸ್ಕೊಟ್ಟಿದ್ದೇವೆ. ಮತ್ತು ಸಂತ್ರಸ್ತರಿಗೆ ವಿಶೇಷವಾಗಿ ಅವರಿಗೆ ಏನು ಬಿಸಿ ಊಟದ ಕಾರ್ಯಕ್ರಮವನ್ನು ಕಾಳಜಿ ಕೇಂದ್ರದಲ್ಲಿ ನಡೀತಾ ಇದೆ. ಮತ್ತು ಎಲ್ಲಿ 2 ದಿನದ ಹಿಂದೆ ಮಳೆ ಬಿದ್ದಿತ್ತು, ನೀರೆಲ್ಲ ಮನೆಗೆ ಹೋಗಿದ್ದು, ಅದನ್ನು ರಿಸೀಡ್ ಆಗಿರೋದ್ರಿಂದ ಮನೆಗೆ ಹೋಗ್ತಾಯಿದ್ರೆ ಅವ್ರಿಗೆ ಕೂಡ ಈಗಾಗಲೇ 3000 ದಿನಸಿ ಕಿಟ್ಗಳನ್ನು ಮಾನ್ಯ ಸಂಸದರು ಜಿಲ್ಲಾಧಿಕಾರಿಗಳ ಮನವಿ ಮೇರೆಗೆ ಅದನ್ನು ಕೂಡ ಇವತ್ತಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ. ಸೊ ಒಟ್ಟಾರೆ ಎಲ್ಲ ರೀತಿಯಾದಂಥ ಸಹಕಾರ ನಾವು ಜನರಿಂದ ಕೇಳ್ತಾ ಇದ್ದೀವಿ. ಮತ್ತು ನಮಗೆ ಏನು ಮಾಹಿತಿ ಇದೆ ಅದು ಪಾರದರ್ಶಕವಾಗಿ ನಾವು ಜನರ ಹತ್ರ ತಲುಪಿಸ್ತಾ ಇದ್ದೀವಿ. ಸೊ ಯಾರು ಕೂಡ ಆತಂಕ ಪಡೋದ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಎಲ್ಲ ಮುಖಂಡರಿರ್ಬೋದು, ಪ್ರತಿನಿಧಿಗಳಿರ್ಬೋದು, ಮತ್ತು ಅಧಿಕಾರಿಗಳಿರ್ಬೋದು ಜನರ ಸೇವೆಗೆ ಇದೆ. ಇವತ್ತು ತುರ್ತಾಗಬೇಕು ಸರ್. ರೈತ ಎಲ್ಲ ಈ ವರ್ಷದಿಂದ ಅಚ್ಚಗಡೆ ಹೋಗೇ ಬಿಟ್ಟೆ ಸರ್. ಈಗ ಹರ್ಕೊಂಡು ಹೋಗಿ ಸರ್, ಏನು ಉಳಿದಿಲ್ಲ. ಮಣ್ಣು ಪೂರೈಸಿ ಹೊರಗಿಲ್ಲ ಸರ್. ಈಗ ಇದಾದ್ಮೇಲೆ ಮತ್ತೆ ಒಂದ್ಸರಿ ಬರ್ತೀನಿ ನಾನು. ಓಕೆ, ಎಲ್ಲ ಪ್ರವಾಹ ಕಮ್ಮಿ ಆಗಿದೆ. ಆಯ್ತು.